Hello, everyone, and welcome back. We are talking about the business report writing, and this is our second session. In this session, I'm going to talk about essentials or principles of reports and the structure or parts of the report. So, first one is essential or principles of reports. The first point that we see here is precision. The report should be precise. There must be specificity in the report. The analysis and recommendations are directed by a central purpose. The clarity can be ensured with the logical arrangement of paragraphs with the suitable headings. So ಪ್ರಿಸಿಷನ್ ಅಂದರೆ ನಮ್ದು ರಿಪೋರ್ಟ್ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಸಂಕ್ಷಿಪ್ತವಾಗಿರಬೇಕು. ಅಗದಿ ಲೆಂದಿನೂ ಇರಬಾರ್ದು, ಭಾಳ ಶಾರ್ಟು ಆಗಿರಬಾರ್ದು. ನಾವು ಲಾಜಿಕಲ್ ಪ್ಯಾರಾಗ್ರಾಫ್ಸನ್ನು ಅದರಲ್ಲಿ ಯೂಸ್ ಮಾಡಿರಬೇಕು. ಲಾಜಿಕಲ್ ಸೆಂಟೆನ್ಸಸ್ ಮತ್ತು ವರ್ಡ್ಸನ್ನು ನಾವು ಯೂಸ್ ಮಾಡಬೇಕು. ಆಮೇಲೆ ಭಾಳ ಲೆಂದಿನೂ ಆಗಿರಬಾರ್ದು, ಭಾಳ ಶಾರ್ಟು ಆಗಿರಬಾರ್ದು. ಕ್ಲಿಯರ್ ಮತ್ತು ಅಂಡರ್ಸ್ಟ್ಯಾಂಡಬಲ್ ಆ್ಯಂಡ್ size should be very precise. The second point is accuracy. The facts and figures should be included in the report. The accuracy depends on the correctness of the data. The accurate report helps in decision making. ಸೊ ನಾವೇನು ರಿಪೋರ್ಟ್ ಮಾಡ್ತೀವಿ ಅದು ಅಕ್ಯುರೇಟ್ ಆಗಿರಬೇಕು. ನಾವು ಕರೆಕ್ಟ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ನಾವು ಯೂಸ್ ಮಾಡಬೇಕಾ. ಅದರಲ್ಲಿ ಏನು ನಮ್ಮ ಓನ್ ಐಡಿಯಾಲಜಿ ಆರ್ ನಮ್ಮ ಓನ್ ಮೈಂಡ್ಸೆಟ್ ಅದ್ರ ಮೇಲೆ ಏನು ಪ್ರಭಾವ ಆಗಿರಬಾರ್ದು. ಆ್ಯಕ್ಚುಯಲ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಏನಿದ್ದಾವೆ ಅದನ್ನು ನಾವು ಈ ರಿಪೋರ್ಟ್ ಒಳಗೆ ನಾವು ಬರಿಬೇಕಾಗ್ತೈತಿ. ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಲೈಬ್ರರಿ ಬುಕ್ಸ್ ಬಗ್ಗೆ ಏನಾರು ರಿಪೋರ್ಟ್ ಬರೆಯತ್ತೀವಿ ಅಂತ ತಿಳ್ಕೊಡ್ರಿ. ಸೊ ಆ ಲೈಬ್ರರಿ ಒಳಗೆ ಎಷ್ಟು ಬುಕ್ಸ್ ಇದ್ದಾವೆ ಅದನ್ನು ಕರೆಕ್ಟಾಗಿ ಕೌಂಟ್ ಮಾಡಿರ್ಬೇಕು. ಆಮೇಲೆ ಯಾವ್ಯಾವ ಆಥರ್ದು ಯಾವ್ಯಾವ ಬುಕ್ಸ್ ಇದ್ದಾವೆ. ಸೊ ಎಲ್ಲ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಇರಬೇಕು. ಆ್ಯಕ್ಚುಯಲ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಬೇಸ್ ಮೇಲೆ ರಿಪೋರ್ಟ್ ನಾವು ತಯಾರು ಮಾಡಬೇಕು. ದೆನ್ ರಿಲೆವೆನ್ಸ್. ದ ಫ್ಯಾಕ್ಟ್ಸ್ ಪ್ರೊವೈಡೆಡ್ ಇನ್ ದಿ ರಿಪೋರ್ಟ್ ಶುಡ್ ಬಿ ರಿಲೆವೆಂಟ್. ಇರ್ರಿಲೆವೆಂಟ್ ಫ್ಯಾಕ್ಟ್ಸ್ ಮೇಕ್ ಅ ರಿಪೋರ್ಟ್ ಕನ್ಫ್ಯೂಸಿಂಗ್. ದ ರಿಲೆವೆನ್ಸ್ ಆಫ್ ರಿಪೋರ್ಟ್ ಶುಡ್ ಹ್ಯಾವ್ ಫ್ಯೂಚರಿಸ್ಟಿಕ್ ಅಪ್ರೋಚ್. ಸೊ ನಮ್ಗೆ ಏನು ಪ್ರಾಬ್ಲಮ್ ಇದೆ, ಎದ್ರ ಬಗ್ಗೆ ನಾವು ರಿಪೋರ್ಟ್ ಬರೆಯತ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿರಬೇಕು. ನಮಗೆ ಪ್ರಾಬ್ಲಮ್ ಕ್ಲಿಯರ್ ಇದ್ದಾಗ ನಾವು ರಿಪೋರ್ಟ್ ಬರೆಯುವಾಗೂ ಸಹ, ಇನ್ವೆಸ್ಟಿಗೇಷನ್ ಮಾಡುವಾಗೂ ಸಹ ನಾವು ಕರೆಕ್ಟಾಗಿ ಮಾಡ್ತೇವೆ. ದೆನ್ ನಮ್ಮ ರಿಪೋರ್ಟ್ ಬರೆಯುವಾಗ ರಿಲೆವೆಂಟ್ ಇನ್ಫಾರ್ಮೇಷನ್ ನಾವು ಅದರಲ್ಲಿ ಹಾಕ್ತೇವೆ. ಸಪೋಸ್ ನಮ್ಗೆ ಲೈಬ್ರರಿ ಬುಕ್ಸ್ ಯಾವ್ಯಾವ ಆಥರ್ಸದ್ದು ಎಷ್ಟು ಬುಕ್ಸ್ ಇದ್ದಾವೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಬರೆಯೋದಿದ್ರೆ ನಾವು ಯಾವ್ಯಾವ ಆಥರ್ದು ಎಷ್ಟು ಬುಕ್ ಇದೆ ಅನ್ನೋದ್ರ ಬಗ್ಗೆ ಬರಿಬೇಕು. ಅದನ್ನು ಬಿಟ್ಟು ನಾವು ಬೇರೆ ಏನಾರ ಫ್ಯಾಕ್ಟ್ಸ್ ಅದರಲ್ಲಿ ಇನ್ಕ್ಲೂಡ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಸೇ ಲೈಬ್ರರಿ ಬುಕ್ಸ್ ಒಳಗೆ ಯಾವ ಬರೀ ಸಬ್ಜೆಕ್ಟ್ಸನ್ನು ನಾವು ಬರೆದಿದ್ರೆ, ಇನ್ಸ್ಟೆಡ್ ಆಫ್ ರೈಟಿಂಗ್ ಅಬೌಟ್ ದಿ ಆಥರ್ಸ್ ಆ್ಯಂಡ್ ದರ್ ಬುಕ್ಸ್, ಇಫ್ ಯು ರೈಟ್ ಓನ್ಲಿ ಸಬ್ಜೆಕ್ಟ್ಸ್ ಆರ್ ನಂಬರ್ ಆಫ್ ಬುಕ್ಸ್ ಆಫ್ ಅ ಪರ್ಟಿಕ್ಯುಲರ್ ಯೂನಿವರ್ಸಿಟಿ. ಸೊ ನಮಗೆ ಕೇಳಿರೋದು ಯಾವ ಆಥರ್ದು ಎಷ್ಟು ಬುಕ್ಸ್ ಇದಾವೆ ಅಂಥೇಳಿ. ನಾವು ಹೋಗಿ ಯಾವ ಯೂನಿವರ್ಸಿಟಿ ರಿಲೇಟೆಡ್ ಬುಕ್ಸ್ ಇದಾವೆ ಅಥವಾ ಯಾವ ಪಬ್ಲಿಷಿಂಗ್ ಹೌಸ್ ಬಗ್ಗೆ ಬುಕ್ ಇದಾವೆ ಅನ್ನೋದ್ರ ಬಗ್ಗೆ ನಾವು ಬರೆದ್ರೆ ಏನಾಗ್ತೈತಿ, ನಮ್ಮ ರಿಪೋರ್ಟ್ ಬರೆಯೋ ಉದ್ದೇಶನ ವ್ಯರ್ಥ ಆಗ್ತೈತಿ. ಸೊ ರಿಲೆವೆಂಟ್ ಇನ್ಫಾರ್ಮೇಷನ್ ನಾವಿಲ್ಲೇ ಬರಿಬೇಕು. ಯಾವ ಪ್ರಾಬ್ಲಮ್ ನಾವು ಇನ್ವೆಸ್ಟಿಗೇಟ್ ಮಾಡತ್ತೀವಿ, ಎದ್ರ ಬಗ್ಗೆ ನಾವು ರಿಪೋರ್ಟ್ ಬರತ್ತೀವಿ ಅನ್ನೋದು ರಿಲೆವೆಂಟ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನಾವು ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕು. The next point is reader's orientation. While preparing a report, it is necessary to keep in mind the level of maturity of mind of the readers. A report meant for the layman is different from a report meant for the technical expert. ಅಂದರೆ ನಾವು ಯಾರಿಗೋಸ್ಕರ ರಿಪೋರ್ಟ್ ಪ್ರಿಪೇರ್ ಮಾಡತ್ತೇವೆ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಯಾಕಂದರೆ ನೀವು ಒಂದು ಟೆಕ್ನಿಕಲ್ ಎಕ್ಸ್ಪರ್ಟಿಗೆ ಸಬ್ಮಿಟ್ ಮಾಡೋ ರಿಪೋರ್ಟ ಮತ್ತು ಒಂದು ಜನರಲ್ ಜನರಲ್ ಪಬ್ಲಿಕ್ಕಿಗೆ ಸಬ್ಮಿಟ್ ಮಾಡೋ ರಿಪೋರ್ಟ್ ಒಳಗೆ ವ್ಯತ್ಯಾಸ ಇರ್ತೈತಿ. ಯಾಕಂದರೆ ಜನರಲ್ ಪಬ್ಲಿಕ್ಗೆ ಅಥವಾ ಒಂದು ಸಾಮಾನ್ಯ ವ್ಯಕ್ತಿಗೆ ನಾವು ಟೆಕ್ನಿಕಲ್ ಟರ್ಮ್ಸ್, ಟೆಕ್ನಿಕಲ್ ಟರ್ಮಿನಾಲಜೀಸ್ ಏನು ಯೂಸ್ ಮಾಡಿರ್ತೀವಿ ಅದೆಲ್ಲ ಅರ್ಥ ಆಗೋದಿಲ್ಲ. ಅದಕ್ಕೆ ಯಾರು ನಮ್ಮ ರಿಪೋರ್ಟನ್ನು ಓದ್ತಾರೆ ಅದ್ರ ಬೇಸ್ ಮೇಲೆ ನಾವು ರಿಪೋರ್ಟ ಪ್ರಿಪೇರ್ ಮಾಡಬೇಕು. ರೀಡರ್ಸ್ ಓರಿಯೆಂಟೇಷನ್ ಇಟ್ಕೋಬೇಕು. ಅಂದರೆ ಯಾರು ನಮ್ಮ ರಿಪೋರ್ಟನ್ನು ಓದ್ತಿದ್ದಾರೆ ಅವ್ರ ಮೈಂಡ್ಸೆಟ್ಟನ್ನು ತಿಳ್ಕೊಂಡು ನಾವು ರಿಪೋರ್ಟ ಬರಿಬೇಕಾಗ್ತದೆ. ದೆನ್ ಆಬ್ಜೆಕ್ಟಿವಿಟಿ. ಅ ರಿಪೋರ್ಟ್ ಶುಡ್ ಇನ್ವಾಲ್ವ್ ಆಬ್ಜೆಕ್ಟಿವಿಟಿ. ಇಟ್ ಶುಡ್ ಬಿ it should be based on investigation leading to conclusion. It should not reveal any self-interest on the part of the writer. ಸೊ ಇಲ್ಲಿ ರಿಪೋರ್ಟ್ ಒಳಗೆ ಏನಿರಬೇಕು, ಏನು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಮತ್ತು ಅದರಿಂದ ಏನು ಕನ್ಕ್ಲೂಷನ್ ನಮಗೆ ಬಂದಿದೆ. ಇಟ್ ಶುಡ್ ಬಿ ಟ್ರೂ ಆ್ಯಂಡ್ ಇಟ್ ಶುಡ್ ಬಿ ಬೇಸ್ಡ್ ಆನ್ ದಿ ಇನ್ವೆಸ್ಟಿಗೇಷನ್. ಸೊ ನಮ್ದು ಅದರಲ್ಲಿ ಏನೂ ಇಂಪ್ಯಾಕ್ಟ್ ಇರಬಾರ್ದು. ನಮಗೆ ಹೆಂಗೆ ಆನ್ಸರ್ ಬರಬೇಕು. ಫಾರ್ ಎಕ್ಸಾಂಪಲ್ ನಾವು ಇಂಪ್ಯಾಕ್ಟ್ ಆಫ್ ಕೋವಿಡ್ ಆನ್ ಕಂಪನೀಸ್ ಅಂಥೇಳಿ ನಾವು ಸ್ಟಡಿ ಮಾಡತ್ತೇವೆ ಅಂತ ತಿಳ್ಕೊಡ್ರಿ. ಸೊ ಇಂಪ್ಯಾಕ್ಟ್ ಆಫ್ ಕೋವಿಡ್ ಆನ್ ಕಂಪನೀಸ್, ಒಂದು ಸ್ಪೆಸಿಫಿಕ್ ಕಂಪ್ನಿ ಅದು ನಾವು ತೊಗೊಂಡಿರ್ತೀವಿ. ಸೊ ನಮ್ಮ ಒಪಿನಿಯನ್ ಏನಿರ್ತೈತಿ, ಭಾಳ ಆ ಕಂಪ್ನಿಗೆ ಭಾಳ ಲಾಸ್ ಆಗಿದೆ ಅಂತ ನಮ್ಮದು
ಒಪಿನಿಯನ್ ಇರ್ತೈತಿ. ಸೊ ನಾವು ಇನ್ವೆಸ್ಟಿಗೇಟ್ ಮಾಡುವಾಗ ನಮ್ಮ ಈ ಒಪಿನಿಯನ್ ಮೈಂಡ್ ಒಳಗೆ ಇಟ್ಕೊಂಡು ನಾವು ರಿಪೋರ್ಟ್ ಮಾಡಿ ಆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ನಾವು ಸರಿಯಾಗಿ ಅನಲೈಸ್ ಮಾಡದೆ ನಮ್ಮ ಪಾಯಿಂಟ್ ಆಫ್ ವ್ಯೂನ ನಾವು ರಿಪೋರ್ಟ್ ಒಳಗೆ ಬರೀಲಿಕ್ಕೆ ನಾವು ಪ್ರಯತ್ನ ಮಾಡಬಾರ್ದು. ಏನು ಆ್ಯಕ್ಚುಲಿ ಕಂಪ್ನಿ ಅದು ಲಾಸ್ ಆಗಿರೋದಿಲ್ಲ, ಕಂಪ್ನಿ ಪ್ರಾಫಿಟ ಮಾಡ್ತಿರ್ತೈತಿ. ಬಟ್ ನಮ್ಮ ಪಾಯಿಂಟ್ ಆಫ್ ವ್ಯೂ ಏನಿರ್ತೈತಿ, ಕೋವಿಡ್ದು ಇಂಪ್ಯಾಕ್ಟ್ ಆ ಕಂಪ್ನಿ ಮೇಲೆ ಲಾಸ್ ಮಾಡಿರ್ಬೋದು ಕಂಪ್ನಿ ಅಂಥೇಳಿ ನಮ್ದು ಇಂಪ್ಯಾಕ್ಟ್ ಇರ್ತೈತಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ಆ್ಯಕ್ಚುಲ್ ಅವ್ರ ಸ್ಟೇಟ್ಮೆಂಟ್ಸನ್ನು ಅನಲೈಸ್ ಮಾಡಿ ಆ್ಯಕ್ಚುಲಿ ಪ್ರಾಫಿಟ್ ಆಗಿದೆಯೋ ಇಲ್ಲೋ, ಕೋವಿಡ್ಗಿಂತ ಮುಂಚೆ ಯಾವ ಥರ ಎಷ್ಟು ಪ್ರಾಫಿಟ್ ಆಗೈತಿ, ಈಗ ಎಷ್ಟು ಪ್ರಾಫಿಟ್ ಆಗೈತೆ ಅನ್ನೋದು ನಾವು ಕ್ಲಿಯರ್ಲಿ ಮೆನ್ಷನ್ ಮಾಡಬೇಕು. ಸೊ ನಮ್ಮ ಪಾಯಿಂಟ್ ಆಫ್ ವ್ಯೂ ಇಲ್ಲೇ ಇನ್ಕ್ಲೂಡ್ ಮಾಡಬಾರ್ದು. ದೆನ್ ಬ್ರೀವಿಟಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಬ್ರೀಫ್ನೆಸ್ ಆರ್ ಸಂಕ್ಷಿಪ್ತ ಅಂತ ನಾವು ಹೇಳ್ಬೋದು. ರಿಪೋರ್ಟ್ ಶುಡ್ ಬಿ ಬ್ರೀಫ್. ದ ಕಮ್ಯುನಿಕೇಷನ್ ಶುಡ್ ಬಿ ಇನ್ ಡೈರೆಕ್ಟ್ ಅಪ್ರೋಚ್. ಇಟ್ ಶುಡ್ ನಾಟ್ ಬಿ ಎಟ್ ದಿ ಕಾಸ್ಟ್ ಆಫ್ ಕ್ಲಾರಿಟಿ ಆ್ಯಂಡ್ ಕಂಪ್ಲೀಟ್ನೆಸ್. ಸೊ ಬ್ರೀಫ್ ಆಗಿರಬೇಕು. ಬ್ರೀಫ್ ಅಂದರೆ ಸಂಕ್ಷಿಪ್ತವಾಗಿ ಇರಬೇಕು, ಬಟ್ ಕ್ಲಿಯರು ಇರಬೇಕು ಮತ್ತು ಕಂಪ್ಲೀಟ್ ಆಗಿರಬೇಕು. ಕಡಿಮೆ ಸೈಜ್ ನಾವು ತೋರ್ಸಕ್ಕೆ ಹೋಗಿ ಅಥವಾ ಸಣ್ಣ ರಿಪೋರ್ಟ್ ತೋರ್ಸಕ್ಕೆ ಹೋಗಿ ನಾವು ಏನು ಮಾಡಬಾರ್ದು, ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಬಾರ್ದು. ಕ್ಲಿಯರ್ ಇಟ್ಕೋಬೇಕು ನಮ್ಮ ರಿಪೋರ್ಟ, ಮತ್ತು ಕಂಪ್ಲೀಟ್ ಆಗಿರ್ಬೇಕು. ಎಲ್ಲ ಇನ್ಫಾರ್ಮೇಷನ್ ಏನೇನು ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಯಾವ ಮೆಥಡ್ ಯೂಸ್ ಮಾಡಿದ್ವಿ, ಎಷ್ಟು ಕಂಪ್ನಿ ಯಾವ್ಯಾವ ಸ್ಟೇಕ್ ಹೋಲ್ಡರ್ಸ್ ಕಡೆ ನಾವು ವಿಸಿಟ್ ಮಾಡಿದ್ದೀವಿ, ಏನು ನಮ್ಮ ಇನ್ವೆಸ್ಟಿಗೇಷನ್ ಮೆಥಡ್ ಯಾವುದಾಗಿತ್ತು, ಆಮೇಲೆ ನಮ್ಮ ಫೈಂಡಿಂಗ್ಸ್ ಏನಿದ್ದಾವೆ, ಕನ್ಕ್ಲೂಷನ್ಸ್ ಏನಿದ್ದಾವೆ, ಕ್ಲಿಯರಾಗಿ ಕರೆಕ್ಟಾಗಿ ಬರೀಬೇಕು. ಅದರ ಜೊತೆಗೆ ನಾವು ಏನು ಮಾಡಬೇಕು, ಅನ್ನೆಸೆಸರಿ ವರ್ಡ್ಸ್, ಅನ್ನೆಸೆಸರಿ ಸೆಂಟೆನ್ಸಸನ್ನು ಯೂಸ್ ಮಾಡಬಾರ್ದು. ಅದರಿಂದ ಏನಾಗ್ತೈತಿ, ಲೆಂತ್ ಸುಮ್ಮನೆ ಜಾಸ್ತಿ ಆಗ್ತೈತಿ ರಿಪೋರ್ಟದು. ಅದಕ್ಕೆ ನಾವೇನು ಮಾಡಬೇಕು, ಬ್ರೀಫ್ ಆಗಿ ರಿಪೋರ್ಟನ್ನು ಪ್ರಿಪೇರ್ ಮಾಡಬೇಕು. ಅದು ಕ್ಲಿಯರ್ ಇರಬೇಕು ಮತ್ತು ಕಂಪ್ಲೀಟ್ ಆಗಿರಬೇಕು. Then clarity, as I have already explained, the clarity depends on the arrangement of the facts. The report writer must proceed systematically and should make his purpose clear. The report should define sources of data, statistical analysis, its findings and recommendation for policy implications. So clarity ಇರಬೇಕು ನಮ್ಮ ರಿಪೋರ್ಟ್ ಒಳಗೆ. ನಾವು ಕರೆಕ್ಟಾಗಿ ಅರೇಂಜ್ ಮಾಡಿರ್ಬೇಕು. ಯೂಶ್ವಲಿ ನಾವು ಇಲ್ಲ ಪ್ರಾಜೆಕ್ಟ್ ರಿಪೋರ್ಟ್ಸ್ ಏನು ಮಾಡ್ತೀವಿ, ಅದರಲ್ಲಿ ನಾವು 5 ಯೂನಿಟ್ ಮಾಡಿರ್ತೇವೆ. ಸೊ ಫಸ್ಟ್ ಯೂನಿಟ್ ಒಳಗೆ ಇಂಟ್ರೊಡಕ್ಷನ್ ಆಫ್ ದಿ ಪ್ರಾಬ್ಲಮ್ ಏನಿದೆ, ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಟ್ ಮಾಡತ್ತೀವಿ. ಸೆಕೆಂಡ್ ಒಳಗೆ ಯಾವ ಕಂಪ್ನಿ, ಯಾವ ಇಂಡಸ್ಟ್ರಿ ಬಗ್ಗೆ ನಾವು ಸ್ಟಡಿ ಮಾಡತ್ತೀವಿ. ಥರ್ಡ್ ಯೂನಿಟ್ ಒಳಗೆ ಯಾವ ಕಂಪ್ನಿ ಬಗ್ಗೆ ನಾವು ಇನ್ವೆಸ್ಟಿಗೇಟ್ ಮಾಡತ್ತೀವಿ. ಮತ್ತು ಆ್ಯಕ್ಚುಯಲ್ ಫೋರ್ತ್ ಯೂನಿಟ್ ಒಳಗೆ ಡಾಟಾ ಅನಾಲಿಸಿಸ್ ಮಾಡಿರ್ತೀವಿ. ಏನು ನಮ್ಮ ಪ್ರಾಬ್ಲಮ್ ಇದೆ, ಅದಕ್ಕೆ ಏನು ಸಂಬಂಧಿತ ಡಾಟಾ ಇದೆ, ಅದನ್ನು ತೊಗೊಂಡು ನಾವು ಅನಾಲಿಸಿಸ್ ಮಾಡ್ತೀವಿ. ಫೈನಲ್ ಫಿಫ್ತ್ ಯೂನಿಟ್ ಒಳಗೆ ನಾವು ಏನು ಮಾಡ್ತೀವಿ, ನಮ್ಮ ಫೈಂಡಿಂಗ್ಸ್, ಸಜೆಷನ್ಸ್, ಕನ್ಕ್ಲೂಷನ್ಸ್ ಎಲ್ಲ ಬರಿತೀವಿ. ಸೊ ಈ ಥರ ನಾವು ಸಿಸ್ಟಮ್ಯಾಟಿಕಲಿ ಅರೇಂಜ್ ಮಾಡಿ, ಪ್ಲ್ಯಾನ್ ಮಾಡಿ ನಮ್ಮ ರಿಪೋರ್ಟನ್ನು ಬರೀಬೇಕು. ಸೊ ಅದರಿಂದ ಏನಾಗ್ತೈತಿ, ನಮ್ಮ ರಿಪೋರ್ಟ್ ಕ್ಲಿಯರ್ ಆಗಿರ್ತೈತಿ. Then finally, grammatical accuracy. A report should be free from all grammatical errors. It should be written in simple language. This increases the beauty of the report. So ನಮ್ಮ ರಿಪೋರ್ಟ್ ಒಳಗೆ ನಾವು ಯಾವ ಭಾಷೆಯನ್ನು ಉಪಯೋಗ ಮಾಡತ್ತೀವಿ, ಸೊ ಆ ಭಾಷೆ ಒಳಗೆ ಯಾವುದೇ ಥರದ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಆಗಿರಬಾರ್ದು. ಆಮೇಲೆ ಈ ಅನ್ನೆಸೆಸರಿ ವರ್ಡ್ಸ್ ನಾವು ಯೂಸ್ ಮಾಡಿರಬಾರ್ದು. ಆಮೇಲೆ ಕ್ಲಿಯರ್, ಅಂಡರ್ಸ್ಟ್ಯಾಂಡಬಲ್, ಕಾಂಪ್ರಿಹೆಂಡಬಲ್ ವರ್ಡ್ಸ್ ನಾವು ಯೂಸ್ ಮಾಡಬೇಕು. ಮತ್ತು ಯಾವುದೇ ಥರದ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಆಗಿರಬಾರ್ದು. ಅದರಿಂದ ಏನಾಗ್ತೈತಿ, ನಮ್ಮ ರಿಪೋರ್ಟದ್ದು ಅರ್ಥನೇ change ಆಗಿಬಿಡ್ತೈತಿ. we may change the meaning of whatever sentences we are writing if there are some grammatical mistakes. For example, ನಾವು except ಬರೆಯೋದು ಬಿಟ್ಟು ACCEPT except ಬರೆಯೋದು ಬಿಟ್ಟು ನಾವು EXCEPT except ಬರೆದ್ರೆ ಏನಾಗ್ತೈತಿ, ಟೋಟಲಿ ಮೀನಿಂಗ್ ಚೇಂಜ್ ಆಗ್ತೈತಿ. ಸೊ ಯಾವುದೇ ಥರದ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ನಾವು ನಮ್ಮ ರಿಪೋರ್ಟ್ ಒಳಗೆ ಮಾಡಿರಬಾರ್ದು. So these were some of the essentials or principles to be considered while preparing the report. So now let's look at the structure or different parts of the report. ಒಂದು ರಿಪೋರ್ಟ್ ಒಳಗೆ ಎಷ್ಟು ಭಾಗ ಇರ್ತವೆ, ಎಷ್ಟು ಪಾರ್ಟ್ಸ್ ಇರ್ತವೆ, ಅಥವಾ ಅದರ ಸ್ಟ್ರಕ್ಚರ್ ಯಾವ ಥರ ಇರ್ತೈತೆ ಅನ್ನೋದು ನಾವು ನೋಡೋಣ. ಫಸ್ಟ್ ಈಸ್ ಟೈಟಲ್. ನಮ್ಮ ರಿಪೋರ್ಟದ ಟೈಟಲ್ ಏನಾಗಿರ್ತೈತಿ. A report is to be titled with a heading, the authority to whom is to be submitted, the date of submission and the names of the author. ಸೊ ನಮ್ಮ ಫಸ್ಟ್ ರಿಪೋರ್ಟದ ಫಸ್ಟ್ ಭಾಗ ಏನಿರ್ತೈತಿ, ಟೈಟಲ್ ಆಗಿರ್ತೈತಿ, ಹೆಡ್ಡಿಂಗ್ ಆಗಿರ್ತೈತಿ. ಸೊ ಅದರಲ್ಲಿ ನಾವು ಏನು ಬರೀಬೇಕು, ನಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಏನು ರಿಪೋರ್ಟ್ ನಾವು ಬರೀತಿರ್ತೇವೆ ಅದರದ್ದು ಹೆಡ್ಡಿಂಗ್ ಏನಾಗಿದೆ, ಅದರ ಟೈಟಲ್ ಏನಾಗಿದೆ. ಫಾರ್ ಎಕ್ಸಾಂಪಲ್, ಇಲ್ಲೇ ನಾವು ಬಿಸ್ನೆಸ್ ಒಳಗೆ ನೋಡ್ತೇವೆ, ಯಾವುದೋ ಒಂದು ಪ್ರಾಜೆಕ್ಟ್ ಬಗ್ಗೆ ನಾವು ಹೊಸ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ಬಗ್ಗೆ ಅಥವಾ ಹೊಸ ಪ್ರಾಜೆಕ್ಟ್ ಬಗ್ಗೆ ನಾವು ರಿಪೋರ್ಟ್ ಬರ್ದೇವೆ ಅಂದರೆ ಅದರಲ್ಲಿ ಯಾವ ಪ್ರಾಜೆಕ್ಟ್, ಅದರದ್ದು ಹೆಸರೆಲ್ಲ ನಾವು ಹಾಕಬೇಕಾಗ್ತೈತಿ. ನಾವು ಇಲ್ಲೇ say for example, we are writing the report about ನಮ್ಮ ಏನು ಆ್ಯನ್ವಲ್ ಡೇ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅದ್ರ ಬಗ್ಗೆ ನಾವು ರಿಪೋರ್ಟ್ ಬರೀತೀವಿ ಅಂದರೆ ದೆನ್ ಹೆಡ್ಡಿಂಗ್ ನಾವು ಹಾಕಬೇಕು, ರಿಪೋರ್ಟ್ ಆನ್ ಆ್ಯನ್ವಲ್ ಡೇ ಅಂಥೇಳಿ. ಸಪೋಸ್ ನಾವು ಯಾವುದೋ ಒಂದು ಇವೆಂಟ್ ಕಂಡಕ್ಟ್ ಮಾಡಿದ್ವಿ, ಆ ಇವೆಂಟ್ ಫಾರ್ ಎಕ್ಸಾಂಪಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮೇಲೆ ನಾವು ಏನೋ ಒಂದು ವರ್ಕ್ಶಾಪ್ ಮಾಡಿದ್ವಿ ಅಂದರೆ ರಿಪೋರ್ಟ್ ಆನ್ ವರ್ಕ್ಶಾಪ್
ಟೈಟಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತೇಳಿ ಈ ಥರ ನಾವು ಹಾಕಬೇಕಾ, ಟೈಟಲ್ ಹಾಕಬೇಕಾ, ಆಮೇಲೆ ಯಾರಿಗೆ ನಾವು ಇದನ್ನು ಸಬ್ಮಿಟ್ ಮಾಡ್ತಿದ್ದೀವಿ ಅವ್ರ ಹೆಸರು ಹಾಕಬೇಕಾ, ಡೇಟ್ ಹಾಕಬೇಕಾ ಸಬ್ಮಿಷನದ್ದು, ಮತ್ತು ಯಾರು ಈ ರಿಪೋರ್ಟನ್ನು ಪ್ರಿಪೇರ್ ಮಾಡಿದ್ದಾರೆ ಅನ್ನೋದು ಅವೆಲ್ಲ ನಾವು ಟೈಟಲ್ ಅಥವಾ ಹೆಡ್ಡಿಂಗ್ ಒಳಗೆ ನಾವು ಹಾಕಬೇಕು. ದೆನ್ ಟರ್ಮ್ಸ್ ಆಫ್ ರೆಫರೆನ್ಸ್, ಇಟ್ ಪ್ರೊವೈಡ್ಸ್ ದಿ ಡೀಟೇಲ್ಸ್ ರಿಲೇಟೆಡ್ ಟು ನೇಮ್ ಆಫ್ authorizers and the terms within which the report must be submitted. So terms of reference ಒಳಗೆ ಯಾವ ಕಂಡೀಷನ್ ಟರ್ಮ್ಸ್ ಒಳಗೆ ನಾವು ರಿಪೋರ್ಟ್ ಪ್ರಿಪೇರ್ ಮಾಡಬೇಕು, ಯಾರು ಇದನ್ನು ನಮಗೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಅವರೆಲ್ಲ ಹೆಸರು ನಾವಲ್ಲೇ ಬರಿಬೇಕಾಗ್ತೈತಿ. ದ ಥರ್ಡ್ ಥಿಂಗ್ ಈಸ್ ಕಂಟೆಂಟ್ಸ್ ಆಫ್ table of content. It is as good as index. The title of the chapter, diagram, charts are given along with the page number on which they are available in the report. So project reports ನಾವು ಪ್ರಿಪೇರ್ ಮಾಡುವಾಗ ನಾವೇನು ಮಾಡ್ತೀವಿ, ಟೇಬಲ್ ಆಫ್ ಕಂಟೆಂಟ್ ಅಂಥೇಳಿ ನಮ್ಮ ಪ್ರಾಜೆಕ್ಟ್ ಒಳಗೆ ಏನೇನು ಇನ್ಕ್ಲೂಡ್ ಆಗಿದೆ. ಸೊ ಸೇ ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವು ಇಂಡೆಕ್ಸ್ ಅಂತಲೂ ಹೇಳ್ಬೋದು. ಚಾಪ್ಟರ್ ವೈಸ್ ಟೈಟಲ್ ನಮ್ದು ನಾವು ಬರ್ದಿರ್ಬೇಕು ಕಂಟೆಂಟ್ ಒಳಗೆ. ಡೈಗ್ರಾಮ್ಸ್ ಮತ್ತು ಅದರ ಯಾವ್ಯಾವ ಪೇಜ್ ನಂಬರ್ ಒಳಗೆ ಯಾವ್ಯಾವ ಡೈಗ್ರಾಮ್ಸ್ ಇದಾವೆ ಅನ್ನೋದ್ರ ಬಗ್ಗೆ ಬರಿಬೇಕು. ಆಮೇಲೆ ಯೂನಿಟ್ ಯಾವ ಪೇಜ್ ನಂಬರಿಂದ ಸ್ಟಾರ್ಟ್ ಆಗ್ತೈತಿ ಅದನ್ನು ಅನ್ನೋದು ನಾವು ಬರಿಬೇಕು. ಸೊ ಇಟ್ ಈಸ್ ನಥಿಂಗ್ ಬಟ್ ಬ್ರೀಫ್ statement in which we record what is included in our project. ನಮ್ಮ ರಿಪೋರ್ಟ್ ಒಳಗೆ ಏನೆಲ್ಲ ಯಾವ ಪಾಯಿಂಟ್ಸ್ ಯಾವ್ಯಾವ ಪೇಜ್ ನಂಬರ್ ಒಳಗಿದ್ದಾವೆ ಮತ್ತು ಏನೇನು ಚಾರ್ಟ್ಸ್ ಇದ್ದಾವೆ, ಡೈಗ್ರಾಮ್ಸ್ ಇದ್ದಾವೆ, ಯಾವ ಪೇಜ್ ನಂಬರ್ ಒಳಗಿದ್ದಾವೆ ಅನ್ನೋದು ನಾವಿಲ್ಲ ಕಂಟೆಂಟ್ ಟೇಬಲ್ ಒಳಗೆ ನಾವು ಬರಿತೇವೆ. ದೆನ್ ಅಬ್ಸ್ಟ್ರಾಕ್ಟ್, ಸಪೋಸ್ ನಮ್ಮ ರಿಪೋರ್ಟ್ ಭಾಳ ಲೆಂದಿ ಇತ್ತು, ಸೊ ಅದನ್ನು ಎಷ್ಟು ಸಾಧ್ಯ ಮಾಡಿದರೂ ಸಹ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಭಾಳ ಲೆಂದಿ ಇತ್ತು ಅಂದರೆ ಅದರದ್ದು ಒಂದು ಅಬ್ಸ್ಟ್ರಾಕ್ಟ್ ನಾವು ಬರಿಬೇಕಾಗ್ತೈತಿ. ಅಬ್ಸ್ಟ್ರಾಕ್ಟ್ ಅಂದರೆ ನಮ್ಮ ನಮ್ಮ ರಿಪೋರ್ಟ್ ಏನಿದೆ ಅದರದ ಶಾರ್ಟ್ ಸಮರಿ ಅಂತ ನಾವು ಹೇಳ್ಬೋದು. ಇಫ್ ದ ರಿಪೋರ್ಟ್ ಈಸ್ ಲೆಂದಿ, ಇಟ್ ಈಸ್ ದಿ ಕಸ್ಟಮರಿ ಟು ಪ್ರೊವೈಡ್ ದ ಸಮರಿ ಆಫ್ ರಿಪೋರ್ಟ್ ಫಾರ್ ಕ್ವಿಕ್ ರೆಫರೆನ್ಸಸ್. ಇಟ್ ಪ್ರೊವೈಡ್ಸ್ ದಿ ಸಬ್ಸ್ಟೆನ್ಸ್ ಆಫ್ ರಿಪೋರ್ಟ್. ಸೊ ಆಗಲೇ ಹೇಳಿದಾಗೆ ಲೆಂದಿಯಾಗಿ ಇದ್ದರೆ ನಮ್ಮ ರಿಪೋರ್ಟ್ ಅದರದ ಸಮರಿ ನಾವು ಬ್ರೀಫಾಗಿ ಒಂದು ಪೇಜ್ ಒಳಗೆ ನಾವು ಬರಿಬೇಕಾಗ್ತೈತಿ. Then investigation and its outcome. In this part, the reporter states the process of investigation. In this process, the individuals or committees state the frequency of the place met, enquiry with whom and their position. Based on this study, the reporter provide the fact as a result of investigation. Such findings will be numbered. So ಇಲ್ಲೇ ಈ ಭಾಗ ಒಳಗೆ ನಾವು ಏನು ಮಾಡ್ತೇವೆ, ನಮ್ಮ ಏನು ಇನ್ವೆಸ್ಟಿಗೇಷನ್ ಮಾಡಿದೆ ಮತ್ತು ಅದರದ್ದು ಔಟ್ಕಮ್ ಏನು ಬಂದಿದೆ. ನಾವು ಫಾರ್ ಎಕ್ಸಾಂಪಲ್ ನಾವು ಒಂದು ಕಂಪ್ನಿದ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ರಿಪೋರ್ಟ್ ಬರೆಯತ್ತೀವಿ ಅಂತ ತಿಳ್ಕೊಡ್ರಿ. ಸೊ ಆ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ರಿಪೋರ್ಟ್ ಬರೆಯುವಾಗ ನಾವು ಎಷ್ಟು ಸಲ ಆ ಕಂಪ್ನಿ ವಿಸಿಟ್ ಮಾಡಿದ್ವಿ, ಯಾರ ಜೊತೆ ನಾವು ಮಾತಾಡಿದ್ವಿ, ಮ್ಯಾನೇಜಿಂಗ್ ಡೈರೆಕ್ಟರು, ಚೇರ್ಮನು, CEO ಯಾರ ಜೊತೆ ನಾವು ಮಾತಾಡಿದ್ವಿ ಅವ್ರ ಬಗ್ಗೆ ನಾವು ಇಲ್ಲೇ ಬರಿಬೇಕಾ, ಎಷ್ಟು ಸಲ ಅವ್ರಿಗೆ ಮೀಟ್ ಮಾಡಿದ್ವಿ, ಆಮೇಲೆ ಏನು ಡಾಟಾ ನಾವು ಕಲೆಕ್ಟ್ ಮಾಡಿದ್ವಿ ಮತ್ತು ಅದನ್ನು ಅನಲೈಸ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಾವಿಲ್ಲೇ ಇನ್ವೆಸ್ಟಿಗೇಷನ್ ಆ್ಯಂಡ್ ಔಟ್ಕಮ್ಸ್ ಒಳಗೆ ನಾವು ಬರಿತೇವೆ. ದೆನ್ ಇಲಸ್ಟ್ರೇಷನ್, ಚಾರ್ಟ್ಸ್ ಆ್ಯಂಡ್ ಡೈಗ್ರಾಮ್ಸ್. ದ ರಿಪೋರ್ಟರ್ ಮೇಕ್ಸ್ ಯೂಸ್ ಆಫ್ ಚಾರ್ಟ್ಸ್, ಡೈಗ್ರಾಮ್ ಟು represent the data in order to understand the problem. The various diagrams, charts used in the report should be numbered and titled. ಸೊ ಇಲ್ಲೇ ಕಂಪ್ನಿ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ರಿಪೋರ್ಟ್ ಬರೆಯತ್ತೇವೆ ಅಂದರೆ ಅವಾಗ ನಾವು ಏನು ಬರೀತೇವೆ, ಈ ಭಾಗ ಒಳಗೆ ನಾವು ಲಾಸ್ಟ್ ಇಯರ್ ನಾವೇನು ಡಾಟಾ ಯೂಸ್ ಮಾಡಿದ್ವಿ, ನಾವೇನು ಕಂಪ್ಯಾರಿಸನ್ ಮಾಡಿದ್ವಿ ಅದನ್ನು ನಾವು ಚಾರ್ಟ್ ರೂಪ ಒಳಗೆ ಅಥವಾ ಡೈಗ್ರಾಮ್ಸ್ ರೂಪ ಒಳಗೆ ನಾವಿಲ್ಲೇ ಇಲಸ್ಟ್ರೇಟ್ ಮಾಡಬೇಕಾಗ್ತೈತಿ. ಅಂದರೆ ಫಾರ್ ಎಕ್ಸಾಂಪಲ್ 5 ವರ್ಷದ ನಾವು ಪರ್ಫಾರ್ಮೆನ್ಸ್ ಬಗ್ಗೆ ಸ್ಟಡಿ ಮಾಡತ್ತೇವೆ ಅಂದರೆ 5 ವರ್ಷದ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅದನ್ನು ಬಾರ್ ಚಾರ್ಟ್ ಆಗಿ ನಾವು ತೋರಿಸ್ಬೋದು, ಅಥವಾ ನಾವು ಪಾಯ್ ಚಾರ್ಟ್ ಆಗಿ ಪ್ರಾಫಿಟ್ಸನ್ನು ತೋರಿಸ್ಬೋದು, ಅಥವಾ ಯಾವ್ಯಾವ ಥರದ ಎಕ್ಸ್ಪೆಂಡಿಚರ್ ಆಗಿದ್ದಾವೆ, ಆಮೇಲೆ ಪ್ರಾಫಿಟ್ಸ್ ಎಷ್ಟಾಗಿದೆ, ಆಮೇಲೆ ಲಾಸ್ಟ್ ಪ್ರೀವಿಯಸ್ 5 ಇಯರ್ಸ್ ಒಳಗೆ ಯಾವ ಥರ ಪ್ರಾಫಿಟ್ ಆಗಿದೆ, ಇದನ್ನು ನಾವು ತೋರಿಸ್ಬೇಕಾದ್ರೆ ನಾವು ಚಾರ್ಟ್ಸ್, ಡೈಗ್ರಾಮ್ಸನ್ನು ಉಪಯೋಗ ಮಾಡಬಹುದು. Then recommendations and conclusions. So final stage ಇದೆ ಇದು. The reporter concludes on the basis of facts and data. It also makes recommendations for further improvement. So ಇಲ್ಲೇ ಏನು ಇನ್ವೆಸ್ಟಿಗೇಷನ್ ನಾವು ಮಾಡಿರ್ತೀವಿ, ಚಾರ್ಟ್ಸನ್ನು ಯೂಸ್ ಮಾಡಿ ಅದನ್ನು ರಿಪ್ರೆಸೆಂಟ್ ಮಾಡಿರ್ತೀವಿ. ಸೊ ಅದನ್ನು ತೊಗೊಂಡು ನಾವು ಇಲ್ಲಿ ಏನು ಮಾಡ್ತೇವೆ, ಕನ್ಕ್ಲೂಡ್ ಮಾಡ್ತೇವೆ ಬೇಸ್ಡ್ ಆನ್ ದ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್, ಮತ್ತು ಫರ್ದರ್ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲೇ ರೆಕಮೆಂಡ್ ಮಾಡಿರ್ತೀವಿ. ಫೈನಲಿ ಅಕ್ನಾಲೇಜ್ಮೆಂಟ್. ಇನ್ ದಿಸ್ ಪಾರ್ಟ್ ದ ರೈಟರ್ ಎಕ್ಸ್ಪ್ರೆಸಸ್ ದಿ ಗ್ರ್ಯಾಟಿಟ್ಯೂಡ್ ಟು ದೋಸ್ ಹೂ ಹ್ಯಾವ್ ಹೆಲ್ಪ್ಡ್ ಕ್ಯಾರಿ ಔಟ್ ದಿ ಸ್ಟಡಿ. ಇಟ್ ಕ್ಯಾನ್ ಬಿ ರಿಟರ್ನ್ either at the beginning or at the end of the report. So acknowledgement ನಾವು ಬರೀಬೇಕಾಗ್ತೈತಿ. ನಮ್ಮ ಪ್ರಾಜೆಕ್ಟನ್ನು ಮಾಡಲಿಕ್ಕೆ ನಮ್ಮ ರಿಪೋರ್ಟನ್ನು ಬರೀಲಿಕ್ಕೆ, ನಮ್ಮ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಯಾರ್ಯಾರು ನಮಗೆ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ನಾವು ಗ್ರ್ಯಾಟಿಟ್ಯೂಡನ್ನು ತೋರಿಸ್ಬೇಕಾಗ್ತೈತಿ, ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾಗ್ತೈತಿ. ದಟ್ ಈಸ್ ವಾಟ್ acknowledgement is. ದೆನ್ ಸಿಗ್ನೇಚರ್, ಯಾರು ರಿಪೋರ್ಟ್ ಮಾಡಿದ್ದಾರೆ, ಯಾರು ರಿಪೋರ್ಟ್ ಪ್ರಿಪೇರ್ ಮಾಡಿದ್ದಾರೆ ಅವ್ರದ್ದು ಸಿಗ್ನೇಚರ್ ಮಾಡಬೇಕಾಗ್ತೈತಿ. ಮತ್ತು ನಮ್ಮ ರಿಪೋರ್ಟನ್ನು ತಯಾರು ಮಾಡಬೇಕಾದ್ರೆ ಯಾವಾರ ಬುಕ್ ಅಥವಾ ವೆಬ್ಸೈಟ್ ಏನು ನಾವು ಯೂಸ್ ಮಾಡಿರ್ತೀವಿ ಅವೆಲ್ಲ ನಾವು ಬಿಬ್ಲೋಗ್ರಫಿ ಒಳಗೆ ಬರಿಬೇಕಾಗ್ತೈತಿ. ಬಿಬ್ಲೋಗ್ರಫಿ ಅಂದರೆ ಇಲ್ಲಿ ನಾವು ಯಾವ್ಯಾವ ಬುಕ್ಸ್ ರೆಫರ್ ಮಾಡಿದ್ದೇವೆ, ಯಾವ ವೆಬ್ಸೈಟ್ಸ್ ಯೂಸ್ ಮಾಡಿದ್ದೇವೆ, ಏನು ಮಟೀರಿಯಲ್ ನಾವು ಯೂಸ್ ಮಾಡಿದ್ದೇವೆ ನಮ್ಮ ರಿಪೋರ್ಟನ್ನು ಬರಿಬೇಕಾದ್ರೆ ಅನ್ನೋದ್ರ ಬಗ್ಗೆ ನಾವು ಇಲ್ಲೇ ಬರಿತೇವೆ. ಸೊ ದೀಸ್ ಆರ್ ಸಮ್ ಆಫ್ ದಿ
essential parts or structure of the report. This is how we prepare the report. So first we write the title, then we are going to write the terms of references, the content table, then abstract if necessary, if the report is lengthy, then investigation ನಾವು ಮಾಡಿದ್ದ ಅದನ್ನು ತೋರಿಸ್ಲಿಕ್ಕೆ ನಾವು ಚಾರ್ಟ್ಸ್ ಅಥವಾ ಡಯಾಗ್ರಾಮ್ಸ್ ಯೂಸ್ ಮಾಡ್ಬೋದು. ನಮ್ಮ ಇನ್ವೆಸ್ಟಿಗೇಷನಿಂದ ನಾವು ಏನು ಫೈಂಡಿಂಗ್ಸ್ ಮಾಡಿದ್ದೀವಿ, ಏನು ರೆಕಮೆಂಡೇಷನ್ ಮಾಡಿದ್ದೀವಿ, ಮತ್ತು ಏನು ಕನ್ಕ್ಲೂಷನ್ಸ್ ನಾವು ಡ್ರಾ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಬರಿಬೇಕಾ. ಮತ್ತು ಅಕ್ನಾಲೇಜ್ಮೆಂಟ್ ನಾವು ಬರಿತೀವಿ ಇಲ್ಲೇ. ಯಾರು ನಮ್ಮ ರಿಪೋರ್ಟನ್ನು ಬರೀಲಿಕ್ಕೆ ಹೆಲ್ಪ್ ಮಾಡಿದ್ರು ಅವರಿಗೆ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ತೇವೆ. ದೆನ್ ಸಿಗ್ನೇಚರ್ ಮಾಡಬೇಕಾ. ದೆನ್ ಫೈನಲಿ ನಮ್ಮ ರಿಪೋರ್ಟನ್ನು ಬರಿಬೇಕಾದ್ರೆ ಯಾವೆಲ್ಲ ಬುಕ್ಸ್ ಅಥವಾ ನಾವು ಏನು ವೆಬ್ಸೈಟ್ಸ್ ಯೂಸ್ ಮಾಡಿರ್ತೀವಿ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ಬರಿಬೇಕು. ಥ್ಯಾಂಕ್ ಯು.